ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಒಂದು ಸೂಪರ್ ಟೇಸ್ಟಿ 5 ಮಿನಿಟ್ಸ್ ಪಾಸ್ತಾ ಮಾಡ್ತಾಯಿದ್ದೀನಿ. ಸಾಯಂಕಾಲ ಸ್ನ್ಯಾಕ್ಸಿಗೆ ಸಕ್ಕತ್ತಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ ಆಯಿತಾ. ಒಂದು ಪಾತ್ರೆಯಲ್ಲಿ ಕುದಿಯೋ ನೀರಿಟ್ಟು ಸ್ವಲ್ಪ ನೀರು ಹಾಕಿ, ಇನ್ಸ್ಟ್ಯಾಂಟ್ ಪಾಸ್ತಾ ಇದು. ಸ್ವಲ್ಪ ಕುದಿಯೋ ನೀರಿಗೆ ಅದು ಒಂದು ಪ್ಯಾಕೆಟ್ ಫುಲ್ ಹಾಕೋದು, ಅದು ಒಬ್ರಿಗಾಗತ್ತೆ. ಇದು ಪಾಸ್ತಾ ಟೊಮೆಟೊ ಚೀಸ್ ಪಾಸ್ತಾ 5 ನಿಮಿಷ ಅಷ್ಟೇ ಮಾಡೋಕ್ಕೆ ರೆಡಿ ಆಗೋದು. ಏನು ಹಾಕೋಗಿಲ್ಲ ಇದಕ್ಕೆ. ಈರುಳ್ಳಿ ಆ್ಯಡ್ ಮಾಡ್ಕೋಬೋದು, ನಿಮಗೆ ವೆಜಿಟೇಬಲ್ಸ್ ಬೇಕಂದರೆ ಹಾಕೋಬೋದು. ನಾನು ವೆಜಿಟೇಬಲ್ಸ್ ಏನು ಹಾಕ್ತಾಯಿಲ್ಲ. ಒಂದು ಕುದಿ ಬಂದಮೇಲೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ 5 ನಿಮಿಷ ಚೆನ್ನಾಗಿ ಅದು ನೀರಲ್ಲಿ ಮಳಿಸ್ಬಿಟ್ಟು, ಅದು ಬೇಗ 5 ನಿಮಿಷಕ್ಕೆ ಬೆಂದೋಗ್ಬಿಡುತ್ತೆ ಒಂದು ಕುದಿನೇ. ಜಾಸ್ತಿ ಬೇಯಿಸಿದ್ರೆ ಏನಾಗುತ್ತೆ, ಆಮೇಲೆ ಫ್ರೈ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕುದಿಯೋ ನೀರು 5 ನಿಮಿಷ ಚೆನ್ನಾಗಿ ಕುದೀತಿದೆ ಅಂದ ತಕ್ಷಣ ಬೇಯಿಸ್ಕೊಂಡು ನೋಡಿ, ಚೆನ್ನಾಗಿ ಕುದೀತಾ ಇದೆ ಇವಾಗ. ನಿಮಗೂ ಪಾಸ್ತಾ ಇಷ್ಟನಾ? ಪಾಸ್ತಾ ಇಷ್ಟ ಅಂದರೆ ಕಮೆಂಟ್ ಮಾಡಿ ಆಯಿತಾ. ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಹಾಫ್ ಈರುಳ್ಳಿ ಆದರೆ ಸಾಕು. ಒಂದು ಪ್ಯಾಕೆಟ್ಗೆ ಹಾಫ್ ಈರುಳ್ಳಿ ಆದರೆ ಸಾಕು. ಅರ್ಧ ಈರುಳ್ಳಿ ಹಾಕಿ ಚೆನ್ನಾಗಿ ಅದರ ಕೆಂಪಾಗೋ ತನಕ ಹುರಿದು ಅದರೊಳಗೆ ಪಾಸ್ತಾ ಹಾಕಬೇಕು. ಬೇಯಿಸಿರೋ ಪಾಸ್ತಾನ ನೀರೆಲ್ಲ ಬಸಿಯೋ ಥರ ತೆಗೆದಿಟ್ಕೊಂಡಿದ್ದೆ. ಇವಾಗ ಅದಕ್ಕೆ ಪಾಪುಗೆ ಮಾಡ್ತಿದ್ದೀನಿ. ನಾವು ಸ್ವಲ್ಪ ನೀರು ಹಾಕಬಾರ್ದು ಹೇಳಬೇಕಂದ್ರೆ, ಚೀಸ್ ಮಾಗಿ ಅಲ್ವಾ. ಇವನಿಗೆ ಸ್ವಲ್ಪ ಡ್ರೈ ಇದ್ದರೆ ಇಷ್ಟ ಆಗಲ್ಲ ಅಂತ ಹೇಳಿ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು 1 ಪ್ಯಾಕೆಟ್ ಫುಲ್ಲು ಪಾಸ್ತಾ ಪೌಡ್ರ್ ಹಾಕಬೇಕು. 1 ಪ್ಯಾಕೆಟ್ ಫುಲ್ ಪಾಸ್ತಾ ಪೌಡ್ರು ಹಾಕಿ ಚೆನ್ನಾಗಿ ನೀರೆಲ್ಲ ಫುಲ್ಲು ಹಿಂಗೋವರೆಗೂ ಫ್ರೈ ಮಾಡ್ಕೋಬೇಕು. ಅವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಡ್ರೈ ಅನ್ಸಲ್ಲ, ತಳ ಹಿಡಿಯಲ್ಲ. ನೋಡಿ ಇವಾಗೆಲ್ಲ ಫುಲ್ಲು ನೀರೆಲ್ಲ ಡ್ರೈ ಆಗಿದೆ, ಏನೂ ಇಲ್ಲ. ಸೀರಿಯಸ್ಲಿ ಸಖತ್ತಾಗಿದೆ ಗೈಸ್. ನೀವು ಒಂದ್ಸಲ ಮಾಡ್ಕೊಂಡು ತಿನ್ನಿ. ಇವಾಗ ನಂಗೆ ಫೇವ್ರೇಟ್ ಆಗಿದೆ. ನನ್ನ ಮಗನಿಗೂ ಪಾಸ್ತಾ ಅಂದರೆ ಫೇವ್ರೇಟ್. ಕೇಳಿಸ್ಕೊಳ್ಳಿ, ಅವನೇ ಹೇಳ್ತಾನೆ ಇವಾಗ ಪಾಸ್ತಾ ಅಂದರೆ ಇಷ್ಟನಾ ಏನು ಅಂತ. ಮಗನಿ ಪಾಸ್ತಾ ಹೆಂಗಿದೆ ಮಗನೇ? ಪಾಸ್ತಾ ಹೆಂಗಿದೆ? ಸೂಪರ್ ಆಗಿದೆಯಾ? ಎಮ್ಮಿನಾ ಹೇಳು. ಸೂಪರ್. ಥ್ಯಾಂಕ್ ಯು.